ಥ್ಯಾಂಕ್ ಯು ಸೋ ಮಚ್. ಅಂದರೆ ಮೆಸೇಜ್ ನೋಡಿ ಖುಷಿ ಆಯಿತು, ಥ್ಯಾಂಕ್ ಯು. ನಂತರ ಮೆಸೇಜ್ ನೋಡಿದಾಗ ನನಗೆ ಅನಿಸಿರೋದು ಅಂದರೆ ಯಾವುದೇ ರೀತಿಯ ಪ್ರಾಬ್ಲಮಲ್ಲಿ ನೀವು ಇರಬಹುದು ಎಟ್ ಪ್ರೆಸೆಂಟ್, ಬಟ್ ಮುಂದೆ ಯಾವುದೇ ಪ್ರಾಬ್ಲಮ್ ಇದ್ದರೂ ಆ ಪ್ರಾಬ್ಲಮ್ ದೂರ ಆಗುತ್ತೆ ಮತ್ತು ಪ್ರಾಬ್ಲಮ್ ಬರಲ್ಲ ಮುಂದೆ ಲೈಫಲ್ಲಿ. ಲೈಫ್ ಚೆನ್ನಾಗಾಗತ್ತೆ, ಎಲ್ರಿಗೂ ಕೂಡ ಲೈಫ್ ಚೆನ್ನಾಗಾಗತ್ತೆ. ನಂತರ ಮುಂದೆ ನಿಮ್ಮ ಲೈಫಲ್ಲಿ ನೀವೇನು ಅಚೀವ್ ಮಾಡ್ತೀರಾ, ಆವಾಗ ನಿಮ್ಮನ್ನು ನೋಡಿದಾಗಲೂ ಕೂಡ ಅಂದರೆ ನಿಮ್ಮೆಲ್ಲರನ್ನೂ ಕೂಡ ನೋಡಿದಾಗಲೂ ಕೂಡ ನಿಮ್ಮ ಜೊತೆಗೆ ಇರೋರು ಹೇಳ್ತಾರೆ, ನಿಮ್ಮನ್ನು ನೋಡಿದಾಗ ನಮಗೆ ಎನರ್ಜಿ ಸಿಗುತ್ತೆ ಮತ್ತೆ ವರ್ಕ್ ಮಾಡಬೇಕು, ಮುಂದೆ ಅಚೀವ್ ಮಾಡಬೇಕು ಅಂತ. ಆ ರೀತಿ ನೀವು ಕೂಡ ನಿಮ್ಮ ಜೊತೆಗಿರೋರಿಗೆ, ಫ್ಯಾಮಿಲಿ ಮೆಂಬರ್ಸಿಗೆ ಇನ್ಸ್ಪಿರೇಷನ್ ಆಗ್ತೀರಾ ಮುಂದೊಂದು ದಿನ. 100% ಚೆನ್ನಾಗಿ ವರ್ಕ್ ಮಾಡ್ತಾ ಹೋಗಿ. ಅಂದರೆ ಸಿಚುವೇಶನ್ ಯಾವ ರೀತಿ ಇರಲಿ ಪ್ರೆಸೆಂಟಲ್ಲಿ, ಬಟ್ ಲೈಫಲ್ಲಿ ಅಚೀವ್ ಮಾಡಿದಂಥ ವರ್ಕ್ ಮಾಡ್ತಾ ಹೋಗಿ. ಆಲ್ ದ ಬೆಸ್ಟ್. ಸ್ಟೇ ಹ್ಯಾಪಿ ಆಲ್ವೇಸ್.